ಬದುಕಿನಲ್ಲಿ ಸಂಬಂಧಗಳಿರಬೇಕು. ಒಂದೇ ಆತ್ಮದಂತಿರಬೇಕು. ಕಷ್ಟ ಸುಖದಲ್ಲಿ ಹೆಗಲು ಕೊಟ್ಟು ಸಂತೈಸುವಂತಿರಬೇಕು. ನೋವಲ್ಲಿ ಕಣ್ಣೀರಾಗುವಂತಿರಬೇಕು. ನಗುವಲ್ಲಿ ಮಂದಹಾಸ ಬೀರುವಂತಿರಬೇಕು. ಸರಿ ತಪ್ಪುಗಳನ್ನು ಪರಾಮರ್ಶಿಸಿ ಅಪ್ಪಿಕೊಳ್ಳುವಂತಿರಬೇಕು. ಬದುಕಿನ ಕೊನೆಯುದ್ದಕ್ಕೂ ಒಬ್ಬರನ್ನೊಬ್ಬರು ನಿಷ್ಕಲ್ಮಶ ನಿಸ್ವಾರ್ಥ ಸಂಬಂಧಗಳನ್ನು ಜೀವಂತವಾಗಿ ಉಳಿಸಿಕೊಳ್ಳುವಂತಿರಬೇಕು. ಸಂಬಂಧ ಎನ್ನುವುದು ಅರಿತು ತಿದ್ದುವಂತೆ ಇರಬೇಕೇ ಹೊರತು ಹರಿದು ತಿನ್ನುವಂತೆ ಇರಬಾರದು. ಸಂಬಂಧಗಳಿಗೆ ನೈಸರ್ಗಿಕ ಅಂತ್ಯ ಎಂಬುದು ಇರುವುದಿಲ್ಲ. ಆದರೆ ಸಂಬಂಧಿಸಿದವರ ವರ್ತನೆ, ನಡವಳಿಕೆ, ತಿಳಿವಳಿಕೆ, ನಂಬಿಕೆ, ಅಹಂಕಾರ, ಅವಮಾನ, ಪ್ರತಿಷ್ಠೆ ಮತ್ತು ಇವುಗಳನ್ನು ನಿಭಾಯಿಸುವ ಅಸಮರ್ಥತೆಯಂತಹ ಹಲವು ಕಾರಣಗಳಿಂದ ಸಂಬಂಧಗಳು ದುರಸ್ತಿಯಾಗುತ್ತದೆ. ಸಂಬಂಧಗಳನ್ನು ಕಳೆದುಕೊಂಡ ಮೇಲೆ ಪಶ್ಚಾತ್ತಾಪ ಪಡುವ ಬದಲು ಕಳೆದು ಹೋಗದಂತೆ ನೋಡಿಕೊಳ್ಳುವುದು ನಿಜವಾದ ಬುದ್ಧಿವಂತಿಕೆ. ದೇಹದ ಮೇಲೆ ಬೀಳುವ ಪೆಟ್ಟಿಗಿಂತ ಮನಸ್ಸಿನ ಮೇಲೆ ಬೀಳುವ ಪೆಟ್ಟು ಮತ್ತು ನಂಬಿಕೆ ಮೇಲೆ ಬೀಳುವ ಪೆಟ್ಟು ಹೆಚ್ಚು ನೋವು ಕೊಡುತ್ತದೆ.